ಇನ್ನು ಅಣ್ಣಾಮಲೈ ಅವರು ಹೊಸ ಪಕ್ಷವನ್ನು ಕಟ್ಟುವುದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೇವಲ ಅವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರೋದು ಒಂದೇ ಕಾರಣ ಅಲ್ಲ. ಅವರ ಅಭಿಮಾನಿಗಳು ಕೊಯಮತ್ತೂರಿನಲ್ಲಿ ಅಂಟಿಸ್ತಾ ಇರುವಂತಹ ಪೋಸ್ಟರ್ಗಳು ಕೂಡ ಇದಕ್ಕೆ ಪುಷ್ಟಿ ನೀಡುತ್ತಾ ಇವೆ. ಭಯವಿಲ್ಲದ ಮನಸ್ಸುಗಳಿಗೆ ಮಿತಿಗಳಿಲ್ಲ ಅನ್ನುವಂತಹ ಪೋಸ್ಟರ್ ಈಗ ಕೊಯಮತ್ತೂರಿನಲ್ಲಿ ಕಾಣಿಸ್ತಾ ಇದೆ. ಈಗ ಪೋಸ್ಟರ್ ಬೆನ್ನಲ್ಲೇ ಹೊಸ ಪಕ್ಷವನ್ನು ಕಟ್ಟುವ ಬಗ್ಗೆ ವದಂತಿಗಳು ಹರಡಿರುವಂಥದ್ದು. ಆ ಪೋಸ್ಟರ್ ಕೂಡ ತೋರಿಸ್ತೀವಿ. ಅದರಲ್ಲಿ ಭಯವಿಲ್ಲದ ಮನಸ್ಸುಗಳಿಗೆ ಮಿತಿಗಳಿಲ್ಲ ಅನ್ನುವಂಥ ಪೋಸ್ಟರ್ ಅದು ಇಂಗ್ಲಿಷ್ನಲ್ಲಿದೆ. ಸೊ ಇದು ಕೂಡ ಹೊಸ ಪಕ್ಷ ಕಟ್ತಾರೆ ಅನ್ನುವಂಥ ವದಂತಿಗೆ ಪುಷ್ಟಿ ನೀಡ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಈ ಪೋಸ್ಟರ್ ಕೊಯಮತ್ತೂರಿನಲ್ಲಿ ರಾರಾಜಿಸ್ತಾ ಇದೆ. ಅಣ್ಣಾಮಲೈ ಅವರ ಅಭಿಮಾನಿಗಳು ಈ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಅಣ್ಣಾಮಲೈ ಅವರ ಹೊಸ ಪಕ್ಷದ ಉದಯದ ಒಂದು ಚಿಕ್ಕ ಹಿಂಟ್ ಇದು. ನೋಡಿ, ಆ ಪೋಸ್ಟರ್ನ ಗಮನಿಸ್ತಾ ಇದ್ದೀರಿ. ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್. ಭಯವಿಲ್ಲದ ಮನಸ್ಸುಗಳಿಗೆ ಮಿತಿಗಳಿಲ್ಲ ಅನ್ನುವಂಥ ಪೋಸ್ಟರ್. ಇದು ಕೊಯಮತ್ತೂರಿನ ಬೀದಿಗಳಲ್ಲಿ ಕಾಣಿಸ್ತಾ ಇರುವಂತಹ ಪೋಸ್ಟರ್ಗಳು. ನೋಡಿ, ಅಣ್ಣಾಮಲೈ ಅವರ ಪರವಾಗಿ ಪೋಸ್ಟರ್ನ ಅಕಸ್ಮಾತ್ ಅವರ ಅಭಿಮಾನಿಗಳು ಅಂಟಿಸಿದ್ರೆ ಅಲ್ಲಿ ಬಿಜೆಪಿಯ ಅಟ್ಲೀಸ್ಟ್ ಒಬ್ಬ ಲೀಡರ್ ಫೋಟೋ ಆದರೂ ಇರಬೇಕು ತಾನೆ. ಪ್ರಮುಖವಾದಂಥ ಲೀಡರ್ಗಳು, ಐದರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು, ಇಲ್ಲ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರದ್ದು, ಅಥವಾ ಗೃಹ ಸಚಿವ ಅಮಿತ್ ಶಾ ಅವರದ್ದು ಇರಬೇಕಾಗಿತ್ತು. ಆ ಯಾವ ಪೋಸ್ಟರಲ್ಲೂ ಕೂಡ ಬಿಜೆಪಿಯ ಚಿಹ್ನೆ ಅಟ್ಲೀಸ್ಟ್ ಕಾಣಿಸ್ತಾ ಇಲ್ಲ, ಚಿಹ್ನೆ ಕೂಡ ಕಾಣಿಸ್ತಾ ಇಲ್ಲ, ನಾಯಕರ ಭಾವಚಿತ್ರ ಕೂಡ ಇಲ್ಲ. ಕೇವಲ ಅಣ್ಣಾಮಲೈ ಅವರ ಭಾವಚಿತ್ರ ಮಾತ್ರನೇ. ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.